ಕಾಡುಕೋಣ ಮತ್ತು ಮನುಷ್ಯ. ಬರೆದವರು ಡಾಕ್ಟರ್ ಶಾಂತಿನಾಥ ದೇಸಾಯಿ. ಓದುತ್ತಿರುವವರು ರವಿ ಭಟ್. ಒಂದು ಕಾಡುಕೋಣ ಯಾಕೋ ಏನೋ ತನ್ನ ಹಿಂಡಿನಿಂದ ಬೇರೆಯಾಯಿತು. ಹೀಗೇನಾದರೂ ಆದಾಗಲೇ ಕತೆ ಅನ್ನೋದು ಹುಟ್ಟುತ್ತೆ ಅಲ್ಲವೇ? ಇರಲಿ, ಹಿಂಡು ಕಾಡು ಸೇರಿತು. ನಮ್ಮ ಕಾಡುಕೋಣ ಡಾಂಬರ್ ರಸ್ತೆ ಹಿಡಿಯಿತು. ಈ ಡಾಂಬರ್ ರಸ್ತೆ ನಿಜವಾಗಿ ನೋಡಿದರೆ ಅಲ್ಲಿ ಇರಬಾರ್ದಿತ್ತು. ಇದ್ದಿದ್ದರೆ ಕತೆ ಮುಂದೆ ಹೋಗ್ತಿರಲಿಲ್ಲ ಅನ್ನಿ. ಅದೇನಾಗಿತ್ತೆಂದರೆ, ಹಿಂದೊಮ್ಮೆ ಅಲ್ಲ, ಹಿಂದೆ ಆದದ್ದನ್ನು ಅಲ್ಪ ಸ್ವಲ್ಪ ಹುಟ್ಟಿಸಿ ಹೇಳಬಹುದು. ಆ ಗುಡ್ಡದ ಮೇಲೆ ಒಂದು ಮಠ ನಿಂತಿತ್ತು. ಆ ಮಠಕ್ಕೆ ಹೋಗಲಿಕ್ಕೆಂದು ಕೆಲವು ವರ್ಷಗಳ ಹಿಂದೆ ಒಂದು ಡಾಂಬರ ರಸ್ತೆ ಸಿದ್ಧವಾಯಿತು. ಅದರ ರಾಜಕೀಯ ಈಗ ಬೇಡ ಅಲ್ವೇ? ಆ ಮಠದ ಹೊರಗೆ ಡಾಂಬರ ರಸ್ತೆಯ ಹತ್ತಿರ ಒಂದು ದೊಡ್ಡ ಕಲ್ಲು ಬಸವ, ಚಾಲುಕ್ಯರ ಶೈಲಿಯಲ್ಲಿ ಕೊರೆದ ಬಸವ, ಸುತ್ತಲಿನ ಸೃಷ್ಟಿ ಸೌಂದರ್ಯವನ್ನು ಮೆಲುಕಾಡಿಸುತ್ತಾ ಕುಳಿತಿದ್ದ. ನಮ್ಮ ಅಸಹ್ಯ ಅಸಡ್ಡಾಳ ಕಾಡುಕೋಣಕ್ಕೆ ಆ ಬಸವನೇ ದಾರಿ ತಪ್ಪಿಸಿರಬೇಕು. ಯಾಕೆಂದರೆ ನಮ್ಮ ಕಾಡುಕೋಣ ಯಾಕೋ ಏನೋ ಆ ಸುಂದರ ಬಸವನನ್ನು ಮೈಮರೆತು ನೋಡುತ್ತಿರುವಾಗ ಅದಕ್ಕೆ ಪ್ರಾಥಮಿಕವಾದ ಅಸ್ಪಷ್ಟವಾದ ಸೌಂದರ್ಯ ದೃಷ್ಟಿ ಇದ್ದಿರಲೇಬೇಕಲ್ಲವೇ? ಕಾಡುಕೋಣಗಳ ಹಿಂಡು ಗುಡ್ಡದ ಮೇಲಿನ ಕಾಡಿನಲ್ಲಿ ಮಾಯವಾಗಿರಬೇಕು. ಇಷ್ಟು ಇತಿಹಾಸ ಸಾಕೆನಿಸುತ್ತೆ ಅಲ್ವೇ? ಡಾಂಬರ ರಸ್ತೆ ಹಿಡಿದ ಮೇಲೆ ಇಂದಿಲ್ಲ ನಾಳೆ ಪಟ್ಟಣ ಸೇರಲೇಬೇಕು. ಪಟ್ಟಣವೆಂದರೆ ಮನುಷ್ಯರ, ಅವರ ಸಂಸ್ಕೃತಿಯ ಮುಖಾಮುಖಿ ತಪ್ಪಿದ್ದಲ್ಲ. ನಮ್ಮ 4 ವರ್ಷದ ಕಾಡುಕೋಣಕ್ಕೆ ಮನುಷ್ಯರ ಅನುಭವವಿದ್ದಿಲ್ಲ. ಮನುಷ್ಯ ನಿರ್ಮಿತ ವಾಹನಗಳ ಪರಿಚಯವೂ ಇದ್ದಿಲ್ಲ. ಕತ್ತಲೆಯಲ್ಲಿ ನಮ್ಮ ಕಾಡುಕೋಣ ಪಟ್ಟಣವನ್ನು ಹೇಗೆ ಸೇರಿರಬೇಕೆಂಬುದೇ ರಹಸ್ಯ. ಇಷ್ಟು ದೊಡ್ಡ ಹೆದ್ದಾರಿಯಲ್ಲಿ ಹೋಗುತ್ತಿದ್ದಾಗ ಕಾರುಗಳು, ಟ್ರಕ್ಕುಗಳು ನಮ್ಮ ಕಾಡುಕೋಣವನ್ನು ಬೈಪಾಸ್, ಓವರ್ಟೇಕ್ ಇತ್ಯಾದಿ ಮಾಡಿದರೂ ಅವುಗಳಲ್ಲಿದ್ದ ಜನರು ಅದನ್ನು ಗುರುತಿಸಲಿಲ್ಲ ಅಂತ ಕಾಣಿಸುತ್ತೆ. ಪಾಪ, ಹೇಗೆ ಗುರುತಿಸಬೇಕು? ಅದಕ್ಕೇನು ಪ್ರಾಣಿ ಸಂಗ್ರಹಾಲಯದಲ್ಲಿಯಂತೆ ಹೆಸರಿನ ಲೇಬಲ್ ಇದ್ದಿಲ್ಲ. ಅಷ್ಟೇ ಅಲ್ಲದೆ ನಾನು ಕಾಡುಕೋಣ, ನನ್ನ ಹಾದಿಯಿಂದ ಎಲ್ಲರೂ ಸರೀರಿ ಎಂದು ಹೇಳಲು ಅದಕ್ಕೆ ಬಾಯಿ ಇದ್ದಿಲ್ಲ. ಛೆ, ನಮ್ಮ ಕಾಡುಕೋಣ ಪಟ್ಟಣ ಸೇರಿದ್ದೇ ತಪ್ಪು. ನಮ್ಮ ಕಾಡುಕೋಣಕ್ಕೆ ಕುತೂಹಲ ಎಳ್ಳಷ್ಟೂ ಇರಲಿಲ್ಲವೆಂದು ಕಾಣಿಸುತ್ತೆ. ಇದ್ದಿದ್ದರೆ ರಸ್ತೆಯ ಬದಿಯಲ್ಲಿ ನಿಂತಹ ಎತ್ತರವಾದ ಕಟ್ಟಡಗಳನ್ನು ಅತ್ತಿತ್ತ ಗೋಣು ತಿರುವಿ ಮುಖ ಮೇಲೆ ಮಾಡಿ ನೋಡುತ್ತಾ ಹೋಗಬೇಕಿತ್ತು. ದಾರಿಯಲ್ಲಿಯ ನಿಯಾನ್ ದೀಪಗಳ ಬೆಳಕನ್ನೇ ಹಿಡಿದು ಹೋಗಿದ್ದರೆ ನೇರ ಮಾರ್ಕೆಟ್ ಸೇರಬೇಕಿತ್ತು. ಹಾಗೇನಾದರೂ ಸೇರಿದ್ದರೆ ಕೆಲವಾದರೂ ಅನುಭವಸ್ಥರು ಅದನ್ನು ಗುರುತಿಸಬಹುದಿತ್ತು. ಹಾಗೆ ಗುರುತಿಸಿದ್ದರೆ ರಾತ್ರಿಯೇ ಏನೇನಾಗುತ್ತಿತ್ತೋ ಗೊತ್ತಿಲ್ಲ. ಜನರಲ್ಲಿ ಹಾಹಾಕಾರವಾಗಬಹುದಿತ್ತು. ಪೊಲೀಸರು ಬಂದವರೇ ನಮ್ಮ ಕಾಡುಕೋಣವನ್ನು ಆಜ್ಞೆ ಇಲ್ಲದೇನೆ ಗುಂಡು ಹಾಕಿಕೊಳ್ಳಬಹುದಿತ್ತು. ಹಾಗಾಗಿದ್ದರೆ ನಮ್ಮ ಕತೆ ಬೇಗನೆ ಮುಗಿಯಬಹುದಿತ್ತು. Sample complete. Ready to continue?